ನಮಸ್ಕಾರ ವೀಕ್ಷಕರೇ, ಧರಣಿ ಗರ್ಜನೆ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ನಾನು MK ವಿಲ್ಸನ್. ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಪಿಡಿಒಗಳ ಪ್ರತಿಭಟನೆ. ಬರುವ 4ನೇ ತಾರೀಕಿನಂದು ಪಿಡಿಒಗಳ ಬೆಂಗಳೂರು ಚಲೋ ಪ್ರತಿಭಟನೆ ಕುರಿತು ಇಂದು ಬೀದರ್ನ ತಾಲೂಕು ಇಒ ಕಿರಣ್ ಪಾಟೀಲ್ ಅವರಿಗೆ ಒಂದು ಮನವಿ ಪತ್ರವನ್ನ ನೀಡಿದ್ರು. ಹಾಗೆ ಒಂದು ಭೀತಿ ಪತ್ರವನ್ನ ಉದ್ಘಾಟಿಸಿದ್ರು. ಈ ಪ್ರತಿಭಟನೆಯಲ್ಲಿ ಬೀದರ್ ಜಿಲ್ಲೆಯ ಎಲ್ಲಾ ಪಿಡಿಒಗಳು ಮತ್ತು ಪಂಚಾಯಿತಿಯಲ್ಲಿ ಕೆಲಸ ಮಾಡುವಂತಹ ಸಹಾಯಕರು ಸಹ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಲಿದ್ದಾರೆ. ಈ ಪ್ರತಿಭಟನೆಯಿಂದ ಗ್ರಾಮಸ್ಥರಿಗೆ ಬರುವ 4ರಿಂದ ಅನಿರ್ದಿಷ್ಟ ಅವಧಿ ಪಂಚಾಯಿತಿಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಸಹ ಪ್ರತಿಭಟನೆಯಲ್ಲಿ ಭಾಗಿಯಾಗಲಿದ್ದಾರೆ. ಗ್ರಾಮ ಪಂಚಾಯಿತಿಯಲ್ಲಿ ನೀರು ಮತ್ತು ಕರೆಂಟಿನ ವ್ಯವಸ್ಥೆ ಬಿಟ್ಟು ಬೇರೆ ಯಾವುದೂ ಸೌಕರ್ಯ ಸಿಗುವುದಿಲ್ಲ. ಇದಕ್ಕೆ ತಮ್ಮ ಸಹಕಾರ ಬೇಕು ಎಂದು ಜಿಲ್ಲಾ ಪಂಚಾಯತ್ ಸಿ ಅವರಿಗೆ ಇಒ ಅವರ ಮುಖಾಂತರ ಮನವಿ ಪತ್ರವನ್ನ ನೀಡಿದರು. ಅನೇಕ ನೋವುಗಳನ್ನ, ಅನೇಕ ಕಷ್ಟಗಳನ್ನ ಮತ್ತು ಇಂಪ್ಲಿಮೆಂಟಿಂಗ್ ಆಫ್ ಸರ್ವಿಸಸ್ ನಲ್ಲಿ ಬಹಳಷ್ಟು ತೊಂದರೆಗಳನ್ನ ಅನುಭವಿಸ್ತಾ ಇದ್ದಾರೆ. ಅವೆಲ್ಲವುಗಳನ್ನ ನಾವು ಬಹಳಷ್ಟು ಸತಿ ಇವುಗಳನ್ನ ಸರಿಪಡಿಸಿ ನಮ್ಗೆ ಬೇಕಾದ ಸೌಲಭ್ಯಗಳನ್ನು ಕೊಡಿ. ಸೇವಾ ಸೌಲಭ್ಯ ಇರ್ಬೋದು ಅಥವಾ ಅಲ್ಲಿ ಕೆಲಸ ನಿರ್ವಹಿಸಲಿಕ್ಕೆ ಬೇಕಾದಂಥ ಮೂಲಭೂತ ಸೌಕರ್ಯಗಳು ಅಂತ ಕೊಡೋದಂತ ಹೇಳಿ ಬಹಳಷ್ಟು ಸತಿ ಆ ವಿಷಯದಲ್ಲಿ ಸರ್ಕಾರಕ್ಕೆ ಮನವಿಯನ್ನು ಮಾಡಿದ್ದೀವಿ. ವಿಶೇಷವಾಗಿ ಈ ಒಂದು ವರ್ಗಾವಣೆ ನೀತಿಯಲ್ಲಿ ತನ್ನದೇ ಆದ ಸರ್ಕಾರ ನೀತಿಯನ್ನು ಪ್ರಕಟಿಸಿ ಅದರ ಮೂಲಕ ಪಿಡಿಒಗಳನ್ನು ಮತ್ತು ನೌಕರರನ್ನು ಬಲಿಪಶು ಮಾಡ್ತಾ ಇದೆ. ಅವುಗಳನ್ನು ಹಿಂಪಡಿಬೇಕು. ಕೌನ್ಸಿಲಿಂಗ್ ಮೂಲಕ ಅತಿ ಶೀಘ್ರದಲ್ಲಿ ಯಾರಿಗೆ ಅವಶ್ಯಕತೆ ಇದೋ ಅವ್ರಿಗೆ ಮಾತ್ರ ಟ್ರಾನ್ಸ್ಫರನ್ನು ಮಾಡಬೇಕು. ಜೊತೆಗೆ ಅದರ ಮೇಲೆ ಸಾರ್ವಜನಿಕ ಹಿತಾಸಕ್ತಿ ಅಂತ 9% ಏನು ಒಂದು ಅಡಕವನ್ನು ಮಾಡಿದ್ದಾರೆ, ಅದನ್ನು ತೆಗಿಬೇಕು ಅಂತೇಳಿ ಹೋರಾಟ ಇದೆ. ಜೊತೆಗೇ ಈ ಒಂದು ನಮ್ಮ ಎಲ್ಲ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಸುಮಾರು ವರ್ಷಗಳಿಂದ 10 ವರ್ಷದಿಂದ ಗ್ರೂಪ್ ಬಿ ನಮ್ಮ ಹುದ್ದೆಯನ್ನು ಮೇಲ್ದರ್ಜೆಗೇರಿಸಿ ಗ್ರೂಪ್ ಬಿ ಹುದ್ದೆಯನ್ನಾಗಿ ಪರಿವರ್ತಿಸಬೇಕಂತೇಳಿ ನಮ್ದೆಲ್ಲರದು ಒಂದು ಒಕ್ಕೊರಲಿನ ಹೋರಾಟ ಇದೆ. ಅದಕ್ಕೂ ಕೂಡ ಕ್ಯಾರೆ ಅನ್ನೋದೇ ಸರ್ಕಾರ ಸ್ಪಂದಿಸದೇ ಇರೋ ಕಾರಣಕ್ಕಾಗಿ ಜೊತೆಗೆ ಸೇವಾ ಜ್ಯೇಷ್ಠತಾ ಪಟ್ಟಿಯನ್ನು ಪ್ರಕಟಿಸಬೇಕಾಗಿತ್ತು. ಆಸ್ ಪರ್ ನ್ಯಾಚುರಲ್ ಜಸ್ಟಿಸ್ 5 ವರ್ಷಕ್ಕೆ ಒಂದ್ಸತಿ ಪ್ರತಿಯೊಬ್ಬ ವ್ಯಕ್ತಿಗೆ ಪ್ರಮೋಷನ್ ಸಿಗುವಂಥ ಒಂದು ಪ್ರಾವಿಷನ್ ಸಂವಿಧಾನದಲ್ಲೇ ಕೊಡಲಾಗಿದೆ. ಆದರೂ ನಮ್ಮ ಇಲಾಖೆಯಲ್ಲಿ 15 ವರ್ಷಗಳಿಂದ ಇವತ್ತು ಕೂಡ ಯಾವುದೇ ಒಂದು ಜ್ಯೇಷ್ಠತಾ ಪಟ್ಟಿಯನ್ನು ಫೈಲ್ ಮಾಡದೆ ಅದನ್ನು ಅಲ್ಲೇ ಇಟ್ಕೊಂಡು ಅದ್ರ ಮೂಲಕ ಬಹಳಷ್ಟು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಪದೋನ್ನತಿ ಹೊಂದದೆ ಕೆಲಸ ಮಾಡ್ತಾ ಇದ್ದಾರೆ 15 ವರ್ಷಗಳಿಂದ. ಜೊತೆಗೆ ನಮ್ಮ ಇಲಾಖೆಯಲ್ಲಿರುವಂಥ ಅತಿ ದೊಡ್ಡ ಪರಿಣಾಮಭೂತ ಅಂದರೆ ಬಹಳಷ್ಟು ಒತ್ತಡಗಳು, ಅನ್ಯಲೇಖ ಕೆಲಸಗಳು, ಜೊತೆಗೆ ಅನೇಕ ಕಾರ್ಯಕ್ರಮಗಳ ಅನುಷ್ಠಾನದಲ್ಲಿ ಒತ್ತಡದಿಂದಾಗಿ ಸುಮಾರು ಇಲ್ಲಿವರೆಗೆ 153 ಜನ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ತಮ್ಮ ಪ್ರಾಣವನ್ನು ಬಲಿ ಕೊಟ್ಟಿದ್ದಾರೆ. ಅಂಥ ಒಂದು ವ್ಯವಸ್ಥೆಯನ್ನು ಖಂಡಿಸಿ ನಾವೆಲ್ಲರೂ ನಮಗೆ ಈ ಒಂದು ಕೆಲಸ ಮಾಡಲಿಕ್ಕೆ ಒಳ್ಳೆಯ ಒಂದು ವಾತಾವರಣ ಕಲ್ಪಿಸಬೇಕು. ಜೊತೆಗೆ ಈ ಒಂದು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಅಷ್ಟೇ ಅಲ್ಲದೆ ಏನು ನಮ್ಮ ವೃಂದ ಸಂಘಗಳಿದ್ದಾವೆ, DO ಸಂಘ ಮತ್ತು ಬಿಲ್ ಕಲೆಕ್ಟರ್ ಸಂಘ, ಸೆಕ್ರೆಟರಿ ಗ್ರೇಡ್ 1 ಗ್ರೇಡ್ 2, ಸ್ವೀಪರ್ ಸಂಘ, ಪಿಯೂನ್ ಸಂಘ, ವಾಟರ್ಮೆನ್ ಸಂಘ, ಜೊತೆಗೆ ಚುನಾಯಿತ ಪ್ರತಿನಿಧಿಗಳ ಒಕ್ಕೂಟ, ಅದರ ಪ್ರಕಾರ ಅಧ್ಯಕ್ಷರು ಮತ್ತು ಸದಸ್ಯರು ಉಪಾಧ್ಯಕ್ಷರಿಗೆ ಪ್ರೋಟೋಕಾಲ್ನಲ್ಲಿ ಅವರನ್ನು ತಂದು ಆ ಒಂದು ಗ್ರಾಮದಲ್ಲಿ ಯಾವುದೇ ಕಾರ್ಯಕ್ರಮಗಳಾದರೂ ಕೂಡ ಅವರಿಗೆ ಶಿಷ್ಟಾಚಾರದ ಮೂಲಕ ಅವರನ್ನು ಆಹ್ವಾನಿಸಬೇಕು. ಅವರನ್ನು ಒಂದು ಉನ್ನತ ಸ್ಥಾನದಲ್ಲಿ ಪರಿಗಣಿಸಬೇಕಂತೇಳಿ ನಮ್ಮದು ಒಂದು ಹೋರಾಟ ಇದೆ. ಅದ್ರ ಜೊತೆಗೆ ಅವರಿಗೆ ಗೌರವಧನ ಆಗಿರ್ಬೋದು, ಸಭಾಪತಿ ಆಗಿರ್ಬೋದು ಹೆಚ್ಚಿಗೆ ಮಾಡಬೇಕು ಮತ್ತು ಅವರ ಆರೋಗ್ಯ ವಿಮೆ ಜಾಸ್ತಿ ಮಾಡಬೇಕಂತ ಅನೇಕ ಹೋರಾಟ ಇದ್ದಾವೆ. DO ಸಂಘದವರು ಕೂಡ ಬಹಳಷ್ಟು ಬೇಡಿಕೆಗಳು ಇಲ್ಲಿದ್ದಾವೆ. ಅವ್ರಿಗೆ ಕೂಡ ಯಾವುದೇ ರೀತಿಯ ಒಂದು ಪದೋನ್ನತಿ ಚಾನ್ಸಸ್ಗಳಿಲ್ಲ. ಜೊತೆಗೆ ಅವರಿಗೆ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಬಹಳಷ್ಟು ಕಷ್ಟಗಳಿದೆ. ಒಬ್ಬ DO ಮಾಡಬೇಕಂದ್ರೆ ಮೊದಲಿನಂತಿಲ್ಲ, 10 ವರ್ಷಗಳ ಹಿಂದೆ ಒಬ್ಬ DO ಕೆಲಸ ಮಾಡ್ಬೋದಾಗಿತ್ತು. ಆಯ್ತು ಇವತ್ತು 100 ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ 100 ಸೇವೆಗಳ ಸಮಯಕ್ಕೆ ಸರಿಯಾಗಿ ಆಗ್ತಾ ಇಲ್ಲ. ಸ್ಥಳೀಯ ಸರ್ಕಾರವಾಗಿರೋ ಕಾರಣ ಅವರಿಗೆ ವೇತನವನ್ನು ನಿಮ್ಮ ಗ್ರಾಮ ಪಂಚಾಯಿತಿಯ ಕರವಸೂಲಾತಿಯಲ್ಲೇ ಭರಿಸಿದೆ ಅಂತ ಹೇಳ್ತಾರೆ. ಆದರೆ ಅದಕ್ಕೆ ಸಾಕಾಗ್ತಾ ಇಲ್ಲ. ಇದನ್ನು ಎಲ್ಲ ಸರಿಪಡಿಸಬೇಕು. ಜೊತೆಗೆ ಗ್ರೇಡ್ 1 ಮತ್ತು ಗ್ರೇಡ್ 2 ಕಾರ್ಯದರ್ಶಿಗಳ ಒಂದೇನು ಸೀನಿಯಾರಿಟಿ ಆಗಿದೆ, ರಾಜ್ಯ ಮಟ್ಟದ ಜ್ಯೇಷ್ಠತಾ ಪಟ್ಟಿ ಆಗಿದೆ, ಅದನ್ನು ತೆಗೆದು ಜಿಲ್ಲಾ ವೃಂದದಲ್ಲಿ ಜ್ಯೇಷ್ಠತಾ ಪಟ್ಟಿ ಮಾಡಿದೆ. ಆದರೆ ಅವ್ರಿಗೆ ಪ್ರಮೋಷನ್ ಆಪರ್ಚುನಿಟೀಸ್ ಭಾಳ ಜಾಸ್ತಿ ಸಿಗ್ತಾವಂತ ಇಂಥ ಅನೇಕ ಹೋರಾಟಗಳಿವೆ. ಜೊತೆಗೆ ನಮ್ಮದೇನು ಸ್ವೀಪರ್ಸ್ ಇದ್ದಾರೆ, ಸ್ವಚ್ಛತೆಗಾರರಿದ್ದಾರೆ, ಪ್ಯೂನ್ಸ್ ಇದ್ದಾರೆ, ಅವರೆಲ್ಲರಿಗೂ ಸೇವಾ ಭದ್ರತೆ ನೀಡಬೇಕು. ಅವರೆಲ್ಲರಿಗೂ ಕೂಡ ಈ ಒಂದು ನೌಕರಿಯಲ್ಲಿ ಒಂದು ಪರ್ಮನೆಂಟ್ ಕಾಯಂ ನೌಕರರಾಗಿ ಪರಿಗಣಿಸಬೇಕಂತೇಳಿ ಈ ಒಂದು ಪುಸ್ತಕದಲ್ಲಿರುವಂಥ ಸಾರಾಂಶವನ್ನು ನಿಮ್ಗೆ ತೋರಿಸಿದ್ದೀನಿ. ಜೊತೆಗೆ ನರೇಗಾ ಯೋಜನೆಯನ್ನು ಒಂದು ಜನ ಹೋಗ್ತಾ ಇದ್ದಾರೆ ಸರ್ ಬೆಂಗಳೂರಿಗೆ, ಸುಮಾರು 6 ಜನ ಹೋಗ್ತೀವಿ. ಸೊ ನಮ್ಮ ರಾಜ್ಯದಲ್ಲಿ
1,20,000 ಜನ ಸೇರುವಂತ ನಿರೀಕ್ಷೆ ಇದೆ. ಅದಕ್ಕಾಗಿ ಈಗಾಗಲೇ ಎಲ್ಲ ತಯಾರಿಗಳನ್ನ ನಾವು ರಾಜ್ಯ ಮಟ್ಟದಲ್ಲಿ ಮಾಡ್ತೀವಿ. ಗ್ರಾಮ ಪಂಚಾಯತಿಯಲ್ಲಿ ತಾವುಗಳು ಹೋದ್ಮೇಲೆ ಗ್ರಾಮ ಪಂಚಾಯತಿಯಲ್ಲಿ ಜನರಿಗೆ ಏನೆಲ್ಲ ಸೌಕರ್ಯ? ಗ್ರಾಮ ಪಂಚಾಯತಿಯಲ್ಲಿ ಕುಡಿಯೋ ನೀರು ಮತ್ತು ಬೀದಿ ದೀಪದ ವ್ಯವಸ್ಥೆ ಬಿಟ್ಟರೆ ಬೇರೆ ಎಲ್ಲ ವ್ಯವಸ್ಥೆಗಳ ಸೇವೆಗಳಿದಾವೆ, ಅವುಗಳನ್ನ ನಾವು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀವಿ. ಸರ್, ಪಂಚಾಯತಿಗೆ ನೀವು ಬೆಂಗಳೂರು 4ನೇ ತಾರೀಕಿನಿಂದ ಗ್ರಾಮ ಪಂಚಾಯತಿಗೆ ಅನಾವಶ್ಯಕ ಯಾರು ಹೋಗಿ ತಮ್ಮ ಸಮಯವನ್ನು ಹಾಳು ಮಾಡ್ಕೋಬೇಡಿ. ಸರ್, ಎಷ್ಟು ದಿವಸದ ಕಾಲ ಇದು ನಮ್ಮ ರಾಜ್ಯ ಸಂಘ ಎಲ್ಲಿವರೆಗೆ ಇದು ನಮ್ಮ ಹೋರಾಟನೇ ಅನಿರ್ದಿಷ್ಟ. ಎಲ್ಲಿವರೆಗೆ ಹೋರಾಟ ಗೊತ್ತಿಲ್ಲ. ನಮ್ಮ ರಾಜ್ಯ ಸಂಘ ಎಲ್ಲಿವರೆಗೆ ನಮಗೆ ಡೈರೆಕ್ಷನ್ ಕೊಡ್ತದೋ ಅಲ್ಲಿವರೆಗೆ ನಾವು ಹೋರಾಟನ ಮಾಡ್ತಾ ಇದ್ದೀವಿ. 4ನೇ ತಾರೀಕಿನಿಂದ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಬಟನ್ ಒತ್ತಿ.